ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತೊಂದು ಲಾಂಗ್ ವೀಡಿಯೋ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿದ್ದೀನಿ. ಪೂಜೆ ಎಲ್ಲ ಮುಗ್ದಿದೆ. ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಈ ಥರ ವಾತಾವರಣ ನೋಡಿ ಕೆಲಸಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ಎಷ್ಟೊಂದು ಖುಷಿ ಅಂತ ಅನಿಸುತ್ತೆ. ಪ್ರತಿಯೊಂದು ಕೆಲಸನೂ ತುಂಬ ಖುಷಿಯಾಗಿಯೇ ಮಾಡ್ಬೋದು. ಎಷ್ಟೊಂದು ಗಿಡಗಳಲ್ಲೆಲ್ಲ ಹೂವು ಬಿಡ್ತಿದ್ದಾವೆ. ಸೊ ಒಂದು ಸ್ವಲ್ಪ ಈ ಕಡೆ ಬಂದು ಆಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇನ್ನು ವೈಶು ಕೂಡ ಇದ್ದಿದ್ದಾಳೆ. ಅವರಿಗೆ ವಾರದಲ್ಲಿ ಟೆಸ್ಟ್ ಇರುತ್ತೆ. ಸೊ ಅವಳು ಕೂಡ ಓದ್ತಾ ಇದ್ದಾಳೆ. ಇಬ್ಬರದು ಇರುತ್ತೆ, ವೈಭವಂದು ಇರುತ್ತೆ, ವೈಶುದು ಇರುತ್ತೆ. ಬಟ್ ಅವನು ಎದ್ದರೆ ಓದೋದಕ್ಕಿಂತ ಜಾಸ್ತಿ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ವೈಶು ಮಾತ್ರ ಎದ್ದು ಓದ್ತಾ ಇದ್ದಾಳೆ. ಇನ್ನು ಟಿಫನ್ಗೆ ಚಪಾತಿ, ಬೆಂಡಿ ಫ್ರೈ ಹಾಗೆ ಬೇಳೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಆಲ್ಮೋಸ್ಟ್ ವೆಜಿಟೇಬಲ್ ಎಲ್ಲ ಖಾಲಿಯಾಗಿದೆ. ಸೊ ಇವತ್ತು ಬೇಳೆನ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ತೊಗರಿ ಬೇಳೆನ ತೊಗೊಂಡು ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು 1-2 ವಿಸಿಲ್ ಮಾಡ್ಕೊಂಬಿಟ್ರೆ ಬೇಳೆ ರೆಡಿ ಆಗುತ್ತೆ. ಕೆಲವೊಂದು ಸಾರಿ ಬರೀ ಬೇಳೆನಷ್ಟೇ ವಿಸಿಲ್ ಮಾಡಿಕೊಂಡು ಆಮೇಲೆ ಎಲ್ಲ ವೆಜಿಟೇಬಲ್ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತೀವಿ. ಅಷ್ಟೊಂದು ಟೈಮೆಲ್ಲ ಈ ಬೆಳಗ್ಗೆ ಇರೋದೇ ಇಲ್ಲ. ಸೊ ಇರೋ ಟೈಮಲ್ಲಿ ಅಡ್ಜಸ್ಟ್ ಆಗಬೇಕಲ್ವ. ಸೊ ಹಾಗಾಗಿ ಎಲ್ಲನೂ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ಏನೇ ಆಗಿರಲಿ, ಈ ಬೆಳ್ಳುಳ್ಳಿ ಆಯಿತು, ಹುಣಸೆ ಹಣ್ಣು, ನಾವು ಹುಣಸೆ ಹಣ್ಣೆಲ್ಲ ಹಿಂಗೆ ತೊಗೊಂಡ್ಬಿಟ್ಟು ಹಾಗೆ ಅದನ್ನು ನೆನೆ ಹಾಕ್ತೀವಿ. ಅದ್ರ ಮೇಲೆ ಏನು ಓಡಾಡಿರುತ್ತೋ ಶಾಪಲ್ಲಿ ಕೆಳಗೆ ಬಿದ್ದಿರೋದನ್ನು ಮೇಲೆ ಹಾಕಿರ್ತಾರೆ. ಸೊ ಆಲ್ಮೋಸ್ಟ್ ಏನೇ ಆಗಿರಲಿ ಅದನ್ನು ತೊಳೆದ್ಬಿಟ್ಟು ಮಾಡೋದು ತುಂಬ ಒಳ್ಳೆಯದು. ಸೊ ನಾನಿಲ್ಲಿ ಪಾಲಕ್ ಸೊಪ್ಪು ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೇಳೆ. ಆಮೇಲೆ ಪಾಲಕ್ ಸೊಪ್ಪಲ್ಲಿ ಟೊಮೆಟೊ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಟ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಬೇಳೆ ಮಾಡ್ಕೊಳ್ಳೋಣ, ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಮೇಲೆ ಸೊಪ್ಪು ಹಾಕಿದ್ದೆ ಅಲ್ವಾ, ಅದೆಲ್ಲನೂ ಕಿತ್ಬಿಟ್ಟು ಈ ಥರ ಸೋಸಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಖುಷಿ ಅನಿಸುತ್ತೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರೋವಂಥದ್ದು ನಾವೇ ಮನೇಲಿ ಬೆಳೆದಿರೋದು ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇನ್ನು ಇದಕ್ಕೆ 1ರಿಂದ 2 ಟೊಮೆಟೊ ಹಾಕ್ಕೊಳ್ತೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೇಳೆದು. ಪ್ರಾಬ್ಲಮ್ ಏನಿಲ್ಲ, ತಿನ್ಬೋದು, ಏನು ತೊಂದರೆ ಇಲ್ಲ. ಬೇನೆ ತಪ್ಪಲ ತಿಂತಾರೆ, ಅದು ಎಳೆದು 1-2 ಎಲೆ ಬೆಳಿಗ್ಗೆ. ಶುಗರ್ ನಮ್ಮಪ್ಪ ಆಗಿನಕಾಯಿ ತಪ್ಪಲ ತಿಂತಿದ್ರಪ್ಪ. ಎಲ್ಲ ಅದು ಮಾಡ್ತೀನಿ. 37 ವರ್ಷ ಆಯ್ತು ಅಂದರೆ 10 ವರ್ಷ ಶುಗರ್ ಆಗಿದ್ದರೆ ಮೊದಲು ಸಿಗರೇಟ್ ಮಾಡೋದು ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಶುಗರ್ ಸಿಗರೇಟ್ ಸೇದಿತ್ತು ಅಂದರೆ ಬೇಡಿ ಜಗ್ಗಿ ಸೇರ್ತಿದ್ದು. ಅಮ್ಮ ಕಣ್ಣು ತಪ್ಪಿಸಿ ಸೇರ್ತಿದ್ರು. ಹೇಳಲ್ಲ ಮೊನ್ನೆ ಅವರಿಗೆ ಅವತ್ತು ಅದು ಹೆಲ್ತ್ ಪ್ರಾಬ್ಲಮ್ ಆದ ದಿನ ಎಷ್ಟು ಮಳೆ ಅಂದರೆ ಬಾಬಾ ಆವತ್ತಿನ ದಿನ ರವಿವಾರ, ಡಾಕ್ಟ್ರೇ ಇಲ್ಲ. ಎಲ್ಲ ಬ್ಯಾಡ್ ಟೈಮ್. ಅವತ್ತಿಗೆ ಎಷ್ಟು ಭಯ ಹಾಕಿ ಅಂದರೆ ಏನೇನು ಥಿಂಗ್ಸ್ ಮುಟ್ಟಲ್ಲ, ಇದು ಮಾಡಲ್ಲ ಸರ್. ಚಪ್ಪಲಿ ನಿನ್ನೆ ಶೂಸ್ ಎಲ್ಲ ಬಿಟ್ಟು ಬಂದ ನನ್ನ ಕೆಳಗೆ ಕೇಳಿದರೆ ನನಗೆ ಗೊತ್ತಿಲ್ಲ ಎಲ್ಲೋಗುತ್ತೆ. ಈ ಧರಣಿಯ ದೇಗುಲ ಬೆಳಗುವ ನೀಗಿಸು ಬಾಳಿನ ಅಹಂ ಅಹಂ ಅಹಂ.
ಹಸ್ಬೆಂಡ್ ಮನೆಯಲ್ಲಿದ್ದಾಗ ಆಲ್ಮೋಸ್ಟ್ ಕೆಲಸಗಳನ್ನು ಶೇರ್ ಮಾಡ್ಕೊಂಡಿರ್ತೀವಿ. ಅಂದರೆ ನಮ್ಮ ಸುಮಾರು ವರ್ಷಗಳ ರೊಟೀನೇ ಇದಾಗಿದೆ. ತುಂಬ ಬ್ಯುಸಿಯಾಗಿಯೇ ಇರ್ತೀವಿ. ನನಗೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇರ್ತಾರೆ, ಕಿಚನಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ, ಹಾಗೆ ಮಕ್ಕಳನ್ನ ರೆಡಿ ಮಾಡೋದ್ರಲ್ಲಿ. ಯಾಕಂದರೆ ಎಲ್ಲ ದಿನ ಹೆಣ್ಮಕ್ಳಿಗೆ ಒಂದೇ ಥರ ಇರಲ್ಲ. ಎಷ್ಟೊಂದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ನಾವು ಕೆಲಸಗಳನ್ನು ಮಾಡ್ಕೊಳ್ತಿರ್ತೀವಿ. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದ್ರಿಂದ ನಾವು ಕೂಡ ಹುಮ್ಮಸ್ಸಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನವರೆಗೂ ಈ ಕೆಲಸ ಯಾಕೆ ಮಾಡಬೇಕು, ಆ ಕೆಲಸ ಯಾಕೆ ಮಾಡಬೇಕು ಅನ್ನೋ ಥಾಟ್ ಒಂದು ಸ್ವಲ್ಪ ಕೂಡ ಬಂದಿಲ್ಲ. ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಮಕ್ಕಳ ಏನು ರುಟೀನ್ ಇದೆ ಸೊ ಅದನ್ನು ಮಾಡ್ತಾ ಹೋಗ್ತಿದ್ವಿ. ಇನ್ನೊಂದು ಸ್ವಲ್ಪ ದಿನ ಅವರಿಗೆ ಅದು ತಿಳಿತು, ಆ ಒಂದು ಏಜ್ ಬಂತು ಅಂದರೆ ನಮಗೆ ಮಾಡೋದಕ್ಕೆ ಅವಕಾಶನೇ ಇರಲ್ಲ. ಅವ್ರವ್ರ ಕೆಲಸಗಳನ್ನು ಅವ್ರು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಇದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಪ್ರೀತಿಯಿಂದನೇ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ಇನ್ನರ್ ಬೇರೆ ಅದಾವಲ್ಲ ಅದರಿಂದ ಬಾಕ್ಸ್ ಕವರಲ್ಲಿ ಇಟ್ಟಿನಿ ಮತ್ತೆ ಮತ್ತೆ ಅದು सीतावन बसिया राम लक्ष्मण जानकी जय बोलो हनुमान के ऊपर जो न महाकाय सूर्य कोटि सम प्रभा निर्विघ्न कुरु। ಬೇಳೆ 2 ವಿಸಿಲ್ ಆಗಿದೆ. ಇವಾಗ ಇದನ್ನು ಕಲಿಸ್ಕೊಳ್ತಿದ್ದೀನಿ. ಮಕ್ಕಳು ಕೂಡ ಆಲ್ರೆಡಿ ರೆಡಿಯಾಗಿ ಬಂದಿದ್ದಾರೆ. ಸ್ವಲ್ಪ ಸ್ವೀಟ್ ಪೊಟೆಟೊ ಹಾಗೆ ಸ್ವೀಟ್ ಕಾರ್ನ್ ಅದನ್ನು ಬಾಯ್ಲ್ ಮಾಡಿದೆ. ಸ್ವೀಟ್ ಕಾರ್ನ ಸ್ಕೂಲಿಗೆ ಕೊಡ್ತೀನಿ, ಸ್ವೀಟ್ ಪೊಟೆಟೊ ಇಲ್ಲೇ ತಿಂತಿದ್ದಾರೆ. ಹಾಗೆ ನಾನಿಲ್ಲಿ ಬೇಳೆ ಕೂಡ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಸಕ್ರಿ ನೀನ್ ಸ್ವೀಟ್ ಪೊಟೆಟೊ ತಿನ್ಮ ಪ್ಲೀಸ್. ಒಂದು ಸ್ವಲ್ಪ ಪ್ಲೀಸ್. ಏನಾಗ್ತತೆ? ಅಜ್ವಾನ ಹಾಕೊಂಡ್ಯಾ? ಬಿಸಿನೀರು ಕೊಡ್ತೀನಿ. ಅಜ್ವಾನ ತಿನ್ನು. ಮಕ್ಕಳಿಗೆ ಟಿಫನ್ನ ಹಾಕಿಟ್ಬಿಟ್ಟು ನಾನು ಈ ಕಡೆ ಬಾಕ್ಸ್ನ ರೆಡಿ ಮಾಡ್ತಿದ್ದೀನಿ. ಎಷ್ಟೋ ಜನ ವಿಡಿಯೋದಲ್ಲಿ ಈ ಬಾಕ್ಸ್ಗಳನ್ನು ನೋಡ್ಬಿಟ್ಟು ಲಿಂಕ್ ಕೊಡಿ ಅಂತ ಕೇಳ್ತಾನೆ ಇರ್ತೀರ. ಸೊ ಇದನ್ನು ಇಲ್ಲೇ ಲೋಕಲ್ ಶಾಪಲ್ಲಿನೇ ತೊಗೊಂಡಿದ್ದು, JVL ಅವ್ರದ್ದು. ಖಂಡಿತ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿ. ನಾನು ಚೆಕ್ ಮಾಡಿದಾಗ ಈ ಥರ ಮಾಡೆಲ್ ಸಿಗಲೇ ಇಲ್ಲ ನನಗೆ. ಇದು ತುಂಬಾ ಚೆನ್ನಾಗಿದೆ. ಸೊ ಇನ್ನು ಇವರ ಸ್ನ್ಯಾಕ್ಸಿಗೆ ಸ್ವೀಟ್ ಕಾರ್ನ ಕೊಡ್ತಿದ್ದೀನಿ. ಸಬ್ಸೈಡ್ ಸರಿಯಾ ಯಾರಿಟ್ರಿ ಏನು ಹೇಳು, ಏನು ಪ್ರಾಬ್ಲಮ್? ಜಲ್ದಿ ಟೈಮ್ ಆತೈತಪ್ಪ, ಜಾಲೆ ತೆಗೆ ಜಲ್ದಿ ಕೊಡತ್ತೆ. ಕೂದಲು ನೀಟಾಗಿ ಬಾಚವನೇ ಅನ್ಸುತ್ತೆ. ಇನ್ನ ಬಾಯಾಗೈತೆ ನಮ್ಮ ನಿಂದು ಒಟ್ಟಿಗೆ ಹೊಡೆದು ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ಅಲ್ಲಿಗೆ ಖರ್ಚು ಪಲ್ಲೆ ಐತೆ ನೋಡಿ ಹೊರಗೆ. ಖರ್ಚಿಪ್ಪುಗ ಯಾಕೆ ಚೆಕ್ ಮಾಡಿಡಮ್ಮ, ನಿಂದ್ರ ನೋಡಿ ಇಡು. ಏನ್ ಮಾಡ್ತಿ? ಎಕ್ಸ್ಟ್ರಾ ಕಾಟನ್ ತಗೊಂಡಿ ತೂತು ಆಯ್ತು. ಇವಾಗ ಸ್ಕೂಲಿಗೆ ಹೋಗತ್ತನ ಗಾಳಿ ಇರ್ತೈತಿ, ಬಿಸಿಲು ಬಂದ್ಬಿಡ್ತೈತಿ. ಆಮೇಲೆ ನೀನು ಇಟ್ಕೊಂಡಿ ಸರಿ. ಬಾಯ್ ಸಕ್ರಿ. ನಮ್ಮ ನಿಂದು ಬ್ಯಾಗ್ ಏನ್ ಡಸ್ಟ್ಬಿನ್ ಆಗಿರ್ತೈತಲ್ಲ, ಸೈಡ್ ಎಲ್ಲ ಹಂಗೆ ಇಟ್ಕೊಂಡ್ ಬಂದಿರುತ್ತೆ, ಎಲ್ಲ ಅಲ್ಲೇ ಡಸ್ಟ್ಬಿನ್ ಆಗಿ ಹಾಕಕ್ಕಾಗಂಗಿಲ್ಲ. ನಡಿ ಶೂ ಹಾಕ್ತೀನಿ ನಡಿ. ಬಾಯ್. ಬಾಯ್ ಬಾಯ್. ನೋಡಿ ಈ ಥರ ಇದೆ ಕಿಚನು. ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಏನೇನು ತೊಗೊಂಡಿರ್ತೀವಿ ಎಲ್ಲನೂ ಕಿಚನ್ ಕಟ್ಟೆ ಮೇಲೇ ಇರುತ್ತೆ. ಮಕ್ಕಳನ್ನ ಬಾಯ್ ಮಾಡಿ ಸ್ಕೂಲಿಗೆ ಕಳಿಸಿದ ಮೇಲೆ ಮನಸ್ಸು ಎಷ್ಟೊಂದು ಹಾಯ್ ಅನಿಸುತ್ತೆ. ಒಂಥರ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು. ಎಷ್ಟೇ ಕೆಲಸಗಳಿರಲಿ
ಆರಾಮಾಗಿ ಮಾಡ್ಕೋಬೋದು ಅಂತ ಅನಿಸುತ್ತೆ. ಅವರಿದ್ದಾಗ ಒಂದು ಗ್ಲಾಸ್ ಕೂಡ ಎತ್ಬಿಟ್ಟು ಬೇರೆ ಕಡೆ ಇಡೋಕ್ಕಾಗಲ್ಲ. ಯಾಕಂದರೆ ಎ ಟು ಝೆಡ್ ಕೆಲಸ ಅವ್ರದ್ದೆಲ್ಲ ನಾವೇ ಮಾಡಿಕೊಡ್ಬೇಕು. ಕೆಲವೊಂದು ಸರಿ ಬುಕ್ಕು ಕೂಡ ಇಟ್ಕೊಂಡಿರಲ್ಲ ನೆನ್ಪು ಮಾಡಿ. ಅದನ್ನು ಇಟ್ಕೊಂಡಿರಾ, ಇದನ್ನು ಇಟ್ಕೊಂಡಿರಾ, ಸೀಸ್ ಪೆನ್ಸಿಲ್ ಇಟ್ಕೊಂಡಿರಾ, ಎರೇಸರ್ ಇಟ್ಕೊಂಡಿರಾ ಅಂತ ಪ್ರತಿಯೊಂದು ಕೇಳಿ ಪ್ರತಿಯೊಂದನ್ನ ಬ್ಯಾಗಲ್ಲಿ ಹಾಕಿಬಿಟ್ಟು ಕಳಿಸಿದ್ರೆ ನೆಮ್ಮದಿಯಾಗಿ ಹೋಗ್ತಾರೆ. ಇಲ್ಲಾಂದರೆ ಬಂದ ತಕ್ಷಣ ಕಂಪ್ಲೇಂಟ್ಗಳು ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇವತ್ತು ಎರೇಸರ್ ತೊಗೊಂಡಿದ್ದಿಲ್ಲ, ಎರೇಸರ್ ಇಟ್ಟಿಲ್ಲ ಅಕ್ಕ, ಹಂಗೆ ಹಿಂಗೆ ಪೆನ್ಸಿಲ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನನ್ನ ಕೆಲಸಗಳನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರ ಕೆಲಸ ಮಾಡ್ತೀನಿ. ಹಾಗೆ ಸ್ವಲ್ಪ ಜೀರಿಗೆ ನೀರು ಕೂಡ ಕಾಸಿಟ್ಟಿದ್ದೆ, ಅದನ್ನು ಕುಡಿದ್ಬಿಟ್ಟು ಮಿಕ್ಕಿರೋ ಚಪಾತಿ ಎಲ್ಲ ಮಾಡಿಕೊಂಡು ಇನ್ನು ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಟಿಫನ್ನ ಮಾಡ್ತಿದ್ದೀವಿ. ಸೊ ಮನೇಲಿದ್ದಾಗ ಊಟ ಆಯಿತು, ಟಿಫನ್ ಆಯಿತು, ಏನೇ ಇರಲಿ ಸ್ನ್ಯಾಕ್ಸ್ ತಿನ್ನಬೇಕಾದ್ರೂ ಕೂಡ ಇಬ್ಬರು ಒಟ್ಟಿಗೆ ಕೂತ್ಕೊಂಡೇ ತಿಂತೀವಿ. ಅದೇನೋ ಗೊತ್ತಿಲ್ಲ, ಇಷ್ಟು ವರ್ಷ ಆದರೂ ಕೂಡ ನಾವು ಜೊತೆಗೆ ಕೂತ್ಕೊಂಡೇ ಊಟ ಮಾಡ್ತೀವಿ. ಅಕಸ್ಮಾತ್ ಡ್ಯೂಟಿಗೆ ಹೋಗೋದಿದೆ ಅಂದಾಗ ಅನಿವಾರ್ಯತೆ ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಅಡುಗೆ ಆಗೋರ್ಗು ವೆಯ್ಟ್ ಮಾಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಈ ಥರ ಊಟ ಮಾಡೋದ್ರಿಂದ ಒಂದು ಸ್ವಲ್ಪ ಊಟ ಜಾಸ್ತಿ ಹೋಗುತ್ತೆ, ಮನಸ್ಸಿಗೆ ಖುಷಿ ಅನಿಸುತ್ತೆ. ಏನಾದರೂ ವಿಚಾರಗಳಿದ್ರೆ ಅಲ್ಲಿ ಶೇರ್ ಮಾಡ್ಕೋಬೋದು, ಒಂಥರ ತೃಪ್ತಿ ಅಂತಲೇ ಅನಿಸುತ್ತೆ. ಅದು ಕೂಡ ಅಷ್ಟೇ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನನಗೂ ಕೂಡ ಅಷ್ಟೇ ಈ ಜೊತೆಗೆ ಕೂತ್ಕೊಂಡು ತಿನ್ನೋದು ತುಂಬಾ ಇಷ್ಟ. ಹಾಗಾಗಿ ಸೊ ತುಂಬ ಕಡಿಮೆ ನಾವು ಒಬ್ಬರು ಅವ್ರು ಊಟ ಮಾಡಿದ್ಮೇಲೆ ನಾನು ಅವರು ಏನಾದರೂ ಡ್ಯೂಟಿಯಿಂದ ಲೇಟಾಗಿ ಬರ್ತಾರಂದರೆ ಮುಂಚಿತವಾಗಿ ನಾನು ಊಟ ಮಾಡಿಬಿಟ್ಟು ಆಮೇಲೆ ಅವ್ರು ಊಟ ಮಾಡೋದು ಅದು ಇಲ್ಲವೇ ಇಲ್ಲ ಅಂತಲೇ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಅವ್ರು ಬರೋವರೆಗೂ ನಾನು ವೇಟ್ ಮಾಡಿಯೇ ಊಟ ಮಾಡ್ತೀನಿ. ಇನ್ನು ಊಟ ಮುಗಿಸ್ಕೊಂಡು ಸೊ ಕಿಚನ್ ಈ ಥರ ಇದೆ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ತೊಳ್ಕೊಂಡು ಒರೆಸ್ಕೊಂಡು ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಟೇಬಲ್ ಕ್ಲಾತ್ ತರಿಸಿದ್ದೆ. ಅಂದರೆ ಇವಾಗ ಹಾಕಿರೋವು ತುಂಬ ತೆಳ್ಳಗಿದೆ, ಅಂದರೆ ಈ ಕಡೆ ಆ ಕಡೆ ಸುಮ್ಮನೆ ಜರಿದಾಡ್ತಾ ಇರುತ್ತೆ. ಸೊ ಹರ್ಬನ್ ಸ್ಪೇಸ್ ಅವ್ರದ್ದು ಕರ್ಟನ್ ತರಿಸಿದ್ದೆ ಅಲ್ವಾ, ಆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಅದರಲ್ಲಿನೇ ಇದನ್ನು ತರಿಸ್ಕೊಂಡಿದ್ದೀನಿ ಟೇಬಲ್ ಕ್ಲಾತ್. ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಹಾಕಿರೋದೇ 4 ಸೀಟರ್ದು ಅಲ್ಲಿ ಹಾಕಿದ್ದು. ಬಟ್ ಏನಂದರೆ ಇದು ಸ್ವಲ್ಪ ದೊಡ್ಡದು ಬಂದಿದೆ. ಕಲರೆಲ್ಲ ತುಂಬ ಚೆನ್ನಾಗಿದೆ. ಅದು ಬ್ಲೂ ಕರ್ಟನ್ ಇತ್ತಲ್ಲ, ಅದಕ್ಕಿದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಇದು ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ಇದು 2 ಆಗುತ್ತೆ. ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ಸ್ವಲ್ಪ ಬಟ್ಟೆ ದಪ್ಪ ಇತ್ತು ಅಂದರೆ ಟೇಬಲ್ಗೆ ಗ್ರಿಪ್ಪಾಗಿ ಕೂರುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಸುಮ್ಮನೆ ಸರಿದಾಡ್ತಾ ಇರುತ್ತೆ. ಅದು ಅದ್ರ ಮೇಲೆ ಹಿಂಗೆ ಕೈ ಇಟ್ಬಿಟ್ರು ಕೂಡ ಬಟ್ಟೆ ಮುಂದಕ್ಕೆ ಹೋಗುತ್ತೆ. ಆ ಥರ ಆಗಬಾರ್ದು. ಬಟ್ಟೆ ಹಾಕಿದ ಮೇಲೆ ಕಂಫರ್ಟಾಗಿ ಕೂತಿರಬೇಕು. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಕಲರು ಆಮೇಲೆ ಬಟ್ಟೆ ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಕೆಲಸ ಅಂತೂ ಕಂಪ್ಲೀಟ್ ಆಗಿದೆ. ಮತ್ತು ಮಧ್ಯಾಹ್ನಕ್ಕೆ ಕೆಲಸ ಇದ್ದೇ ಇರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕು. ಪೆನ್ಡ್ರೈವಲ್ಲಿ ಸಿನಿಮಾ ಹಾಕ್ಸ್ಕೊಂಬಂದಿದ್ರು, ಸೊ ನೋಡೋಣ ಅಂತ ಹೇಳಿ. ಸಾಬೂದಾನ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಶಾಪಿಗೆ ಕಳಿಸಿದ್ದೆ. ಹಾಗೆ ಈ ಶೇಂಗಾ ಎಣ್ಣೆಯಲ್ಲಿ ನಾವು ಏನಾದರೂ ಕರಿತೀವಿ ಅಂದರೆ ಅದರಲ್ಲಿ ನೊರೆ ಬಂದು ಎಣ್ಣೆ ಚೆಲ್ಲೋಗುತ್ತೆ, ಅದು ಬಹಳ ನೊರೆ ಬರುತ್ತೆ. ಸೊ ಹಾಗಾಗಿ ನಾನು 1-2 ಪ್ಯಾಕೆಟು ಗೋಲ್ಡ್ ವಿನ್ನರು ಜಮಿನಿ ಯಾವ್ದು ಸಿಗುತ್ತೆ ಅದನ್ನು ತರಿಸ್ಕೊಳ್ತೀನಿ. ಅದರಲ್ಲಿ ಈ ಬೌಲ್ ಫ್ರೀಯಾಗಿ ಬಂದಿದೆ. ಸೊ ನಾವು ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ಈ ಥರ ಫ್ರೀಯಾಗಿ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಅದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. 2 ಪ್ಯಾಕೆಟ್ಗೆ 2 ಫ್ರೀಯಾಗಿ ಕೊಟ್ಟಿದ್ದಾರೆ. ನಾನು ದೋಸೆಗೆ ಹಾಕೋಣ ಅಂತ ಹೇಳಿ, ಮತ್ತು ನಾಳೆ ರೊಟ್ಟಿ ಮಾಡಲ್ಲ. ಹಾಗಾಗಿ ಈ ಸರಿ ಅಂತೂ ಈ ಜನವರಿ ತಿಂಗಳಲ್ಲಿ ಸುಮಾರು ಸರಿ ಆದರೆ ಮಿಲೆಟ್ಸ್ ದೋಸೆ, ಅಕ್ಕಿ ದೋಸೆ ಅಂತ ಜಾಸ್ತಿನೇ ಆಗೋಗ್ತಿದೆ. ಸೊ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಪದೇ ಪದೇ ಏನು ಚಪಾತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸಾಬೂದಾನ ತರಿಸ್ಕೊಂಡಿದ್ದೀನಿ. ಸಾಬೂದಾನ ಹಾಕೋದ್ರಿಂದ ದೋಸೆ ಟೇಸ್ಟು ಹಾಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ನಾನು ಯಾವ ಥರ ದೋಸೆ ಪಡ್ಡು ಏನಾದರೂ ಮಾಡ್ಕೋಬೋದು. ನಾನು ಯಾವಾಗಲೂ ಇದೇ ಥರನೇ ಹಾಕ್ತೀನಿ. 3 ರೇಷನ್ ಅಕ್ಕಿ ತೊಗೊಳ್ತೀನಿ. ಅದರಲ್ಲಿ 1 ಸೋನಾ ಮಸೂರಿ ನಾವು ತಿನ್ನುವಂಥದ್ದು ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು, ಒಳ್ಳೆ ಉದ್ದಿನ ಬೇಳೆ ಇದೆ ಅಂತ ಅಂದರೆ ಅದನ್ನು ಒಂದು 3/4 ಕಪ್ಪಷ್ಟು ತೊಗೊಂಡ್ರೆ ಸಾಕು. ಅಥವಾ ಬೇಳೆ ಇದೆ ಅಂದರೆ 1 ಕಪ್ಪಷ್ಟು ಕಂಪ್ಲೀಟಾಗಿ ಹಾಕ್ಕೊಳ್ತೀನಿ. 1-2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಅಂದರೆ ಒಂದು 4-5 ಸ್ಪೂನಷ್ಟು ಸಾಬೂದಾನ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನಾವು
ಮಿಕ್ಸಿ ಮಾಡ್ಕೊಂಬರೋ ಟೈಮಲ್ಲಿ ಅಥವಾ ಜೀನಿ ಕಳಿಸೋ ಟೈಮಲ್ಲಿ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿರುವಂಥ ದೋಸೆ ಬರುತ್ತೆ. ಸೊ ಇವಾಗಲೂ ನಾನು ಮಾಡೋದೇ ಹೀಗೆ. ನನಗೆ ಈ ಟೇಸ್ಟು ಆಮೇಲೆ ಆ ಕ್ರಿಸ್ಪಿನೆಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 3 ರಿಂದ 4 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಅದನ್ನು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಮೂವಿ ನೇಮ್ ಬಂದು ಏಲಿಯನ್ ಅಂತ ಹೇಳಿ, ತುಂಬ ಕಾಮಿಡಿ ಇದೆ, ತುಂಬ ಚೆನ್ನಾಗಿದೆ, ಖಂಡಿತ ನೋಡಿ. ಏನು ನಾನು ಮಧ್ಯದಲ್ಲಿನೇ ಎದ್ದು ಬಂದುಬಿಟ್ಟೆ, ಯಾವ ಫಿಲ್ಮ್ನೂ ಪೂರ್ತಿಯಾಗಿ ನೋಡೋಕ್ಕಾಗೋದೇ ಇಲ್ಲ. ಸೊ ಇವಾಗ ಅರ್ಧ ನೋಡಿರ್ತೀನಿ, ಮತ್ತು ಟೈಮ್ ಸಿಕ್ಕಾಗ ಇನ್ನೂ ಅರ್ಧ ನೋಡ್ಕೊಳ್ತೀನಿ. ತಾತ ಊರಿಂದ ಬರ್ತಾಯಿದ್ರು, ಹಾಗಾಗಿ ಸ್ವಲ್ಪ ಸ್ವೀಟ್ ಏನಾದರೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಆಲ್ರೆಡಿ ಅನ್ನ ಮಾಡಿದ್ದೆ, ಬೆಳಗ್ಗೆ ಬೇಳೆ ಮಾಡ್ಕೊಂಡಿದ್ದೆ ಅಲ್ವಾ. ಇವಾಗ ಒಂದು ಸ್ವಲ್ಪ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಅವ್ರಿಗೂ ಕೂಡ ರೊಟ್ಟಿ ಪಲ್ಯ ಬಿಟ್ಟರೆ ಬೇರೆ ಏನೂ ಇಷ್ಟ ಆಗಲ್ಲ, ಅವ್ರು ಅದನ್ನೇ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನನಗೆ ಏನೋ ಒಂದು ಸ್ವಲ್ಪ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಮಾಡ್ಕೊಂಡಿದ್ದೀನಿ. ತುಪ್ಪದಲ್ಲಿ ಶಾವಿಗೆ ಆಮೇಲೆ ಗೋಡಂಬಿ ಸ್ವಲ್ಪ ದ್ರಾಕ್ಷಿನ ಹಾಕ್ಬಿಟ್ಟು ಹುರಿದಿದ್ದೀನಿ. ಇನ್ನು ಹಾಲು ಕುದಿಯೋ ಟೈಮಲ್ಲಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿದರೆ ಸ್ವೀಟ್ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ತಾತ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಅವ್ರು ಕೇಳೋದೇ ರೊಟ್ಟಿ ಪಲ್ಯ, ಸೊ ಹಾಕ್ಕೊಟ್ಟಿದ್ದೀನಿ, ಊಟ ಮಾಡ್ತಾಯಿದ್ದಾರೆ. ಇನ್ನು ಡೈರೆಕ್ಟಾಗಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮಕ್ಕಳನ್ನ ರೆಡಿ ಮಾಡಿ ಅವ್ರಿಗೆ ತಿನ್ನಿಸಿ ಅವ್ರ ಬಾಕ್ಸ್ನ ಕಟ್ಬಿಟ್ಟು ಸ್ಕೂಲಿಗೆ ಕಳಿಸಿದ್ದಾಯಿತು. ಇನ್ನು ತಾತ ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ, ಪೂಜೆ ಮುಗಿಸ್ಕೊಂಡಿದ್ದಾರೆ. ಅವ್ರಿಗೆ ನಾನಿಲ್ಲಿ ದೋಸೆನ ಹಾಕ್ಕೊಡ್ತಿದ್ದೀನಿ. ಯಾರಾದರೂ ಒಬ್ಬರು ಎಕ್ಸ್ಟ್ರಾ ಬಂದುಬಿಟ್ರೆ ಮಧ್ಯದಲ್ಲೇ ಅವ್ರಿಗೂ ಟೀ ಮಾಡಿಕೊಡೋದು, ನೀರು ಕೊಡೋದು ಇದ್ದೇ ಇರುತ್ತೆ. ಅದೇನೋ ಗೊತ್ತಿಲ್ಲ, 8:30 ಮಕ್ಕಳು ಹೋಗೋವರೆಗೂ ಒಂಥರ ಕೈ ಕಾಲಲ್ಲೆಲ್ಲ ನರ್ವಸ್ನೆಸ್ ಆಗೋಗ್ಬಿಟ್ಟಿರುತ್ತೆ. ಅವ್ರು ಏನು ಅಂದ್ಕೊಳ್ತಾರೋ, ಕೊಡೋ ಟೈಮ್ ಲೇಟ್ ಆಗಿಬಿಟ್ರೆ ಹೆಂಗೆ ಅಂತ ಹೇಳಿ ಈ ಮಕ್ಕಳು ಒಂದು ಕೆಲಸನೂ ಯಾರೋ ಒಬ್ರು ಬಂದಿದ್ದಾರಲ್ಲ ಮಮ್ಮಿ ಅವ್ರ ಕಡೆ ನೋಡ್ಕೊಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋ ಅಂಥ ಮೈಂಡ್ ಅಂತೂ ಈ ಮಕ್ಕಳಿಗಿಲ್ಲ. ಗೊತ್ತಿಲ್ಲ ಅದೆಲ್ಲ ಯಾವಾಗ ಬರುತ್ತೋ ಏನೋ. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಳ್ಳೇಬೇಕು. ಇನ್ನು ಅವ್ರನ್ನ ಕಳಿಸಿದ ಮೇಲೆ ನಾನು ದೋಸೆ ಹಾಕ್ಕೊಳ್ತಿದ್ದೀನಿ. ವಡೆ ಕೂಡ ಹಾಕ್ಕೊಂಡಿದ್ದೆ, ಅಂದರೆ ಸಿಪ್ಪೆ ತೆಗೆದೇ ಇರುವಂಥ ಉದ್ದು ಇತ್ತು ಸ್ವಲ್ಪ, ಅದನ್ನು ನೆನೆ ಹಾಕಿದ್ದೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ, ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಈ ಕಡೆ ದೋಸೆ ರೆಡಿ ಆಯಿತು. ಈ ಮೆಜರ್ಮೆಂಟಲ್ಲಿ ದೋಸೆನ ಹಾಕಿ ನೋಡಿ, ದೋಸೆ ಪಡ್ಡು. ಇನ್ನೊಂದೇನೆಂದರೆ ನಾನು ಜಿನ್ನಿಗೆ ಹಾಕಿಸ್ತೀನಿ, ಅದರಿಂದ ಕೂಡ ಹಿಟ್ಟು ತುಂಬ ಸಾಫ್ಟಾಗಿ ನೊರೆ ಬಂದು ಆ ಟೇಸ್ಟು ಆ ಕ್ರಿಸ್ಪಿನೆಸ್ ಅನ್ನೋದು ಬರುತ್ತೆ. ಸೊ ಪ್ಲೇಟ್ ರೆಡಿಯಾಗಿದೆ, ಕೊಟ್ಟಿದ್ದೀನಿ. ವಡೆ ಕೂಡ ಕೊಡ್ತಾಯಿದ್ದೀನಿ ತಾತಗೆ. ಸೊ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇನ್ನೇನು ರೆಸ್ಟ್ ಮಾಡೋಣ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಹಸ್ಬೆಂಡ್ ಸ್ವಲ್ಪ ಶೇಂಗಾ ತೊಗೊಂಬಂದಿದ್ರು, ಮತ್ತು ನಾಳೆ ಸ್ನ್ಯಾಕ್ಸಿಗೆ ಬರುತ್ತೆ ಅಂತ ಹೇಳಿ ಬಿಡಿಸಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಡಿಸ್ತಿದ್ದೀನಿ. ಈ ಥರ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ಹಿಂದಿನ ದಿನ ಮಾಡ್ಕೊಂಬಿಟ್ರೆ ನಾಳೆಗೆ ಈಸಿ ಆಗುತ್ತೆ ಬೆಳಗ್ಗೆ. ಸೊ ಇದಂತೂ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ, ಯಾವತ್ತೂ ಅಂದರೆ ಫ್ರೀಯಾಗಿರೋದಿಲ್ವೇ ಇಲ್ಲ, ಏನಾದರೂ ಒಂದು ಕೆಲಸಗಳು ಅನ್ನೋದು ಇದ್ದೇ ಇರುತ್ತೆ. ಸೊ ಮಕ್ಕಳಿಗೆ ಹೆಲ್ದಿಯಾಗಿರಬೇಕು, ಅದೆಲ್ಲ ಪ್ರೋಟೀನ್ ಇರೋಂಥದ್ದೇ ಕೊಡಬೇಕು ಅಂದರೆ ಪದೇ ಪದೇ ಶೇಂಗಾ ತರೋದು, ಬಿಡಿಸೋದು, ಸ್ವೀಟ್ ಕಾರ್ನ್ ತರೋದು, ಅದೇನಿದೆ ಅಲ್ಲ ಅದನ್ನಂತೂ ರೆಗ್ಯುಲರ್ ಆಗಿ ಮಾಡ್ತಾಯಿರ್ತೀವಿ. ಸ್ವಲ್ಪ ಟಿ ವಿ ನೋಡ್ತಾ ಶೇಂಗಾಗಳನ್ನು ಬಿಡಿಸಿಟ್ಕೊಳ್ತಿದ್ದೀನಿ. ಕಾಳೆಲ್ಲ ಸ್ವಲ್ಪ ದಪ್ಪ ದಪ್ಪ ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟೊಂದು ಆಗಿದೆ ಕಾಳು, ತುಂಬ ಚೆನ್ನಾಗಿದೆ ಕಾಳು ಮಾತ್ರ. ಸ್ವಲ್ಪ ನಾವು ಅದನ್ನು ಕುದಿಸಿ ಉಪ್ಪು ಹಾಕ್ಕೊಡ್ಬೋದು, ಇಲ್ಲಾಂದರೆ ಕೊಬ್ಬರಿ ಹಾಗೆ ಕಾಯಿ ಅದೇನದು ಕ್ಯಾರೆಟು ಕುಕುಂಬರು ಅದನ್ನು ಹಾಕಿ ಸಲಾಡ್ ಥರ ಕೂಡ ಮಾಡಿಕೊಡ್ಬೋದು. ಸೊ ಎಂಜಾಯ್ ಮಾಡ್ತಾರೆ, ಖುಷಿಯಿಂದ ತಿಂತಾರೆ. ಇಂದಿನ ದಿನ ಪ್ರಿಪೇರ್ ಅನ್ನೋದು ಮಾತ್ರ ಈ ಥರದ್ದಿದ್ದಾಗ 100% ನಾವು ಅದನ್ನೆಲ್ಲ ಮಾಡಿಕೊಳ್ಳೇಬೇಕು. ಹಾಗೆ ಸಾಯಂಕಾಲ ಮಕ್ಕಳು ಬಂದ ತಕ್ಷಣ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಲಕ್ಕಿ ಮಾಡಿಕೊಡ್ತಿದ್ದೀನಿ. ಎಷ್ಟೊಂದು ದಿನ ಆಯಿತು ಮಾಡಿಲ್ಲ. ಬಿಸ್ಕೆಟು ತಂದಿದ್ದಾರೆ, ಬಟ್ ಯಾವಾಗೋ ಒಂದು ಸರಿ ವಾರದಲ್ಲಿ 1-2 ಸರಿ ಆ ಥರ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅವಲಕ್ಕಿ ಇತ್ತು ಅಂದರೆ ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಇಸ್ಕೊಂಡು ತಿಂತಾರೆ. ಆಲ್ಮೋಸ್ಟ್ ಚಕ್ಲಿ ಇಲ್ಲ ಅವಲಕ್ಕಿ ಮಂಡಾಳು ಇದನ್ನೇ ಕೊಡ್ತೀನಿ. ಇದು ಬಿಟ್ಟರೆ ಹೊರಗಡೆಯಿಂದ ಅಂತೂ ತಂದು ಏನೂ ಕೊಡಲ್ಲ, ತುಂಬ ರೇರ್ ಹೊರಗಡೆದು ಕೊಡೋದು. ಈ ಬ್ರೆಡ್ಡು ಅದೆಲ್ಲ ನಮ್ಮ ಮಕ್ಕಳಿಗೆ ಅಸಲು ಗೊತ್ತೇ ಇಲ್ಲ. ಅದು ಇವಾಗೆಲ್ಲ ನೋಡ್ಬಿಟ್ರೆ ಅಂತೂ ತಿನ್ನೋಕ್ಕೆ ಕೊಡಲೇಬಾರ್ದು ಅಂತ ಅನಿಸುತ್ತೆ. ಹಾಗಾಗಿ
ಆದಷ್ಟು ಮನೆಗೆ ಮಾಡ್ಕೊಂಬಿಡ್ತೀನಿ. ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಹೆಲ್ದಿಯಾಗಿರೋ ಸ್ನ್ಯಾಕ್ಸ್ ರೆಡಿ ಆಗೋಗ್ಬಿಡುತ್ತಲ್ವ. ಸೊ ಹಾಗಾಗಿ ಏನು ಅವಲಕ್ಕಿ ಕೂಡ ರೆಡಿ ಆಯಿತು. ನೋಡಿ ಇದೆ ಅಂದರೆ ಸಿಪ್ಪೆ ತೆಗೆದೇ ಇರುವಂಥ ಉದ್ದು ಇದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದ್ರದ್ದು ಫೇಮಸ್ ತಿರುಪತಿಯಲ್ಲಿ ವಡೆ ಸಿಗುತ್ತೆ. ನಮ್ಗೆ ಇಷ್ಟಿಷ್ಟು ದೊಡ್ಡ ವಡೆ ಮಾಡ್ತಾರೆ. ತಿರುಪತಿಯಲ್ಲಿನೇ ಮಾತ್ರ ಆ ವಡೆ ಫೇಮಸ್ ಅಂತ ಹೇಳ್ತಾರೆ. ಸೊ ಯೂಟ್ಯೂಬಲ್ಲಿ ಕೂಡ ಚೆಕ್ ಮಾಡಿ ನೋಡಿ. ಇದನ್ನು ತರಿಯಾಗಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಇದನ್ನು ರಾತ್ರಿನೇ ನೆನೆ ಹಾಕಿದ್ದೆ. ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಎಷ್ಟು ನೆಂದಷ್ಟು ಚೆನ್ನಾಗಿ ಬರುತ್ತೆ. ನಾನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡ್ಕೊಳ್ತಿದ್ದೀನಿ. ಇನ್ನು ಇದಕ್ಕೆ ಒಂದು 2-3 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಅಲ್ಲ, ಸ್ವಲ್ಪ ಜೀರಿಗೆ, ಇದನ್ನು ಸ್ವಲ್ಪ ಮೊದಲು ಪೇಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಈರುಳ್ಳಿನ ಹಾಕೊಳ್ತಿದ್ದೀನಿ. ಈರುಳ್ಳಿ ಕೂಡ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಸೇರಿಸ್ಕೋಬೋದು, ಇಲ್ಲ ಸ್ವಲ್ಪ ತರಿಯಾಗಿ ಕೂಡ ನಾವು ಮಿಕ್ಸಿ ಮಾಡ್ಕೊಂಡು ಹಾಕೋಬೋದು. ಸ್ವಲ್ಪ ಕೊತ್ತಂಬರಿನ ಹಾಕಿ ಒಂದು ಸರಿ ಹಿಂಗೆ ಗಿರ್ರ ಹಂಚ್ಬಿಟ್ಟು ಅದೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಲಿಸ್ಕೊಳ್ತಿದ್ದೀನಿ. ಈ ಥರ ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವು ವಡೆನ ತಟ್ಕೋಬೇಕು. ಬಾಳೆ ಎಲೆ ಇಲ್ಲ ಅಂದರೆ ಕಾಟನ್ ಬಟ್ಟೆ ಮೇಲಾದರೂ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕೈಯೆಲ್ಲ ಆದರೆ ಸ್ವಲ್ಪ ದಪ್ಪ ಅನಿಸುತ್ತೆ, ಅದು ಎಣ್ಣೆಲಿ ಹಾಕಿದ ಮೇಲೆ ಇನ್ನೂ ಉಬ್ಬುತ್ತೆ. ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೆ ಬಂತು ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ ಈ ಥರ ಎಣ್ಣೆ ಕಾದಿದೆ. ಇವಾಗ ನಾನು ಹಾಕ್ಕೊಳ್ತಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿನೇ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಕರ್ಕೋಬೇಕು. ಸೇಮ್ ನಮಗೆ ಈ ನಾರ್ಮಲ್ ಉದ್ದಿನಬೇಳೆ ಎಲ್ಲ ಹೇಗೆ ಬರುತ್ತೆ ಅದೇ ಥರನೇ. ಅದು ಭಾಳ ಬೇಗ ನಮಗೆ ನೆನೆಯುತ್ತೆ. ಒಂದು 2-3 ಗಂಟೆ ಹಾಕಿಬಿಟ್ರೆ ಸಾಕು. ಸೊ ಇದು ಹಂಗಲ್ಲ, ಇಡೀ ನೈಟೆಲ್ಲ ನೆನಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಒಳಗಡೆ ಅಷ್ಟೇ ಸಾಫ್ಟಾಗಿರೋವಂಥ ವಡೆ ಇದು. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೆ, ಹಸ್ಬೆಂಡ್ಗೆ. ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ. ಬೆಳಗ್ಗೆ ಟಿಫನ್ ಜೊತೆ ಮಾಡಿಕೊಟ್ಟಿದ್ದೆ ಅಲ್ಲ ವಡಾನ. ಸೊ ಬೆಳಗ್ಗೆ ತಿಂದಿದ್ದೀವಿ, ಮತ್ತು ಸಾಯಂಕಾಲ ಕೂಡ ವಡೆನ ಅಂತ ಹೇಳ್ತಾಯಿದ್ರು. ಬೇಕಿದ್ದಷ್ಟು ತಿಂದ್ಬಿಟ್ಟು ಇನ್ನೇನು ಮಕ್ಕಳು ಸ್ಕೂಲಿಂದ ಬಂದಿದ್ರಲ್ವ, ಅವ್ರ ಜೊತೆ ಕ್ರಿಕೆಟ್ ಆಡೋದಕ್ಕೆ ಕೆಳಗಡೆ ಹೋದರು. ಮನೆಯಲ್ಲಿದ್ದಾಗ ಸ್ವಲ್ಪ ಮಕ್ಕಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇನ್ನು ನಾನು ಕೂಡ ಸ್ವಲ್ಪ ಸ್ನ್ಯಾಕ್ಸ್ನ ತಿಂತಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಸಿಪ್ಪೆ ತೆಗೆದೇ ಇರೋದ್ರಿಂದ. ಇನ್ನು ಇವತ್ತಿನ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಕಾಮೆಂಟು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೊಂಥರ ಪ್ರೇರಣೆ ಆಗುತ್ತೆ. ಸೊ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.